ಎಷ್ಟು ಸಹನೆಯಿಂದ ಪ್ರತಿಯೊಂದು ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಈ ಕಾರ್ಯಕ್ರಮದ ಹಿಂದಿನ ಶಕ್ತಿಯಾಗಿರುವಂತ ನಮ್ಮ ಉಮಾಪತಿಯಣ್ಣ ನಿಜವಾಗ್ಲೂ ಮಹಿಳೆಯರನ್ನ ಒಂದು ವೇದಿಕೆಯಲ್ಲಿ ಕೂರಿಸಿ ಆ ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳನ್ನ ಅವರೇ ಮಾಡಿಕೊಂಡು ಆದರೆ ತಾನು ಕೆಳಗಡೆ ಕೂತ್ಕೊಂಡಿದ್ದಾರೆ. ನಿಜವಾಗ್ಲೂ ಇದು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದೇ ರೀತಿ ಇನ್ನೊಬ್ರು ನನ್ನ ಸಹೋದರ ಶಶಿಕುಮಾರ್ ಸರ್, ಅವರು ಸಹ ಎಲ್ಲ ಕಾರ್ಯಗಳಲ್ಲೂ ಸಹ ನಗುಮುಖದಿಂದ ತನ್ನ ಕಾರ್ಯವನ್ನು ಅವ್ರು ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಹೆಣ್ಣು ಅಂತ ಹೇಳ್ತೀವಿ. ಹೆಣ್ಣು ಅಂತ ಹೇಳಿದ್ರೆ ಯಾವುದೇ ಹೆಣ್ಣು ಸಮಾಜದಲ್ಲಿ ತಾನು ಮುಂದೆ ಬರಬೇಕು, ತಾನು ಒಂದು ಶಿಕ್ಷಣ ಪಡಿಬೇಕು ಅಥವಾ ತಾನೊಂದು ಕೆಲಸ ಮಾಡಬೇಕು ಅಂದಾಗ ಅಲ್ಲಿ ಒಂದು ಗಂಡಿನ ಪರಿಪೂರ್ಣ ಸಹಕಾರ ಸಹಾಯ ಇದ್ದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ. ಅದಕ್ಕೆ ಕಾರಣ ಇಲ್ಲಿರುವಂತ ನನ್ನೆಲ್ಲ ಸಹೋದರರು. ಇಲ್ಲಿ ಹೆಣ್ಣು ಮಕ್ಕಳು ಸರಿ ಸಮಾನವಾಗಿ ನಮ್ಮ ಸಹೋದರರು ಸಹ ಇದ್ದಾರೆ. ಈಗ ನಾವು ಮನೆಯಿಂದ ಹೊರಗಡೆ ಹೋಗ್ತೀವಿ, ದುಡಿತಾ ಇದ್ದೀವಿ. ದುಡಿತಾ ಇದ್ದಕ್ಕೆ ಅಲ್ಲಿ ಪ್ರೇರಣೆ ಕೊಡ್ತಾ ಇರೋರು ಯಾರು? ಎಲ್ಲ ಆ ಮನೆಯ ಯಜಮಾನ, ಗಂಡ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ತನ್ನ ಮಾವ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅವರೆಲ್ಲ ಸಹಕಾರ ಕೊಟ್ಟಾಗ ಮಾತ್ರ ಹೆಣ್ಣು ಯಾವುದೇ ಕಾರ್ಯವನ್ನಾಗಲಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ನಾನು ಅಂತ ಹೇಳಿ ನಾವೆಲ್ಲ ಮಕ್ಕಳನ್ನ ನಾವು ಬೆಳೆಸ್ಬೇಕು. ಮಕ್ಕಳು ಇಂದಿನ ಮಕ್ಕಳನ್ನ ನಾವು ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ನಾವು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು? ಮಗು ಕೆಲವನ್ನ ನೋಡಿ ಕಲಿಯುತ್ತೆ, ಕೆಲವು ಮಾಡಿ ಕಲಿಯುತ್ತೆ, ಕೆಲವು ಮಗು ಏನ್ ಮಾಡುತ್ತೆ, ಕೆಲವೊಂದು ಓದೋದ್ರಿಂದ ಬರೆಯೋದ್ರಿಂದ ಕಲಿಯುತ್ತೆ. ಆದ್ರೆ ನಾವು ಮನೆಯಲ್ಲಿ ನಾವೇನ್ ಹೇಳ್ತೀವಿ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತೀವಿ. ಮಗುವಿಗೆ ಮೊದಲ ಗುರು ಯಾರಪ್ಪ ಅಂದ್ರೆ ತಾಯಿ. ಮಗುವಿಗೆ ನಾವು ಕೆಲವೊಂದು ಸಂಸ್ಕಾರಗಳನ್ನ ಕೊಡ್ಬೇಕಾಗುತ್ತೆ. ಮಗು ಎದ್ದು ಹೇಳುವಾಗ ಮಗುವಿಗೆ ಒಂದ್ ರೀತಿ 2 ಕೈಗಳನ್ನು ಉಚ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ, ಈ ತರದ ಕೆಲವೊಂದು ಚಿಕ್ಕ ಪುಟ್ಟ ಶ್ಲೋಕಗಳನ್ನ. ಯಾಕೆ ಅಂದ್ರೆ ಈಗ ನಾವು ವೈಜ್ಞಾನಿಕವಾಗಿ ನೋಡಿದಾಗ ನಾವು ತಕ್ಷಣಕ್ಕೆ ಎದ್ದು ಬಿಡ್ತೀವಿ. ಹೇಳುವಾಗ ನಮ್ಗೆ ಏನಾಗುತ್ತೆ, ಎದೆಗೆ ಹಾರ್ಟ್ ಅಟ್ಯಾಕ್ ಬರುವಂತ ಕೆಲವೊಂದು ಸಮಯದಲ್ಲಿ ಆ ತರ ಗುಣಗಳು ನಮ್ಮ ದೇಹದಲ್ಲಿ ಇರೋದ್ರಿಂದ ನಾವೇನ್ ಮಾಡ್ತೀವಿ, 2 ಸೆಕೆಂಡ್ ಅಲ್ಲಿ ಕೂತ್ಕೊಳ್ಳಿ ಅನ್ನುವಂತ ಉದ್ದೇಶದಿಂದ ನಮ್ಮ ಹಿರಿಯರು ಏನ್ ಮಾಡಿದ್ರು, ಕೆಲವೊಂದು ಶ್ಲೋಕಗಳನ್ನ ಹೇಳ್ಕೊಡ್ತಾ ಇದ್ರು. ಮಗು ಎದ್ದ ಮೇಲೆ ಭೂಮಿಗೆ ಒಂದು ನಮಸ್ಕಾರ ಹಾಕೋದು. ಯಾಕಂದ್ರೆ ನಾವು ಬೆಳಗ್ಗಿಂದ ಸಂಜೆವರೆಗೆ ಆ ಭೂಮಿ ತಾಯಿನ ತುಳಿತಾ ಇರ್ತೀವಿ, ಅಲ್ಲಿ ಒಂದು ನಮಸ್ಕಾರ ಹಾಕೋದು. ಆಮೇಲೆ ಮಗು ಎದ್ದು ಬಂದು ತನ್ನ ತಂದೆಗಾಗ್ಲಿ ತಾಯಿಗಾಗ್ಲಿ ಒಂದು ನಮಸ್ಕಾರ ಮಾಡುವುದು. ಇದರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳ ಮಧ್ಯೆ ತಂದೆ ತಾಯಿಗಳ ಮಧ್ಯೆ ಒಳ್ಳೆಯ ಭಾವನೆಗಳನ್ನ ಬೆಳೆಸುವಲ್ಲಿ ಸಫಲವಾಗುತ್ತೆ. ಇನ್ನೊಂದು ನಾವೇನ್ ಮಾಡ್ತೀವಿ ಸಹಜವಾಗಿ ಅಂದ್ರೆ, ಈಗ ಯಾರೋ ಒಬ್ರು ನಮ್ಗೆ ಆಗಲ್ಲ ಅಂತ ಇಟ್ಕೊಳ್ತೀವಿ, ಅವ್ರ ಬಗ್ಗೆ ಮನೇಲಿ ಏನೋ ಮಾತಾಡ್ಬಿಡ್ತೀವಿ, ಮಗು ಅದನ್ನ ಕೇಳಿಸ್ಕೊಳುತ್ತೆ. ಭಾವನೆಯಲ್ಲಿ ಏನಾಗಿರುತ್ತೆ, ಹಿಂದೆ ನಾವು ಮಾತಾಡಿರುವಂತ ಘಟನೆಗಳು ಅಚ್ಚೊತ್ತಾಗಿರುತ್ತೆ. ಹಾಗಾಗಿ ಮಗು ಮಾತಾಡ್ಸ್ಲಿಕ್ಕೆ ಇಷ್ಟಪಡಲ್ಲ. ಆಗ ಬಂದವರು ಏನಾಗ್ತದೆ, ಅವ್ರ ಮಗನಿಗೆ ತುಂಬಾ ಜಂಬ, ಅವ್ರ ಮಗಳಿಗೆ ತುಂಬಾ ಜಂಬ. ಆದರೆ ನಾವು ಕೆಲವೊಂದು ವಿಷಯಗಳಲ್ಲಿ ಮಕ್ಕಳ ಮುಂದೆ ಕೆಲವೊಂದು ಅಹಿತಕರ ಘಟನೆಗಳ ಆಗಿದ್ದಾಗ ದಯವಿಟ್ಟು ಯಾರು ಚರ್ಚೆ ಮಾಡಲಿಕ್ಕೆ ಹೋಗ್ಬೇಡಿ. ಉದಾಹರಣೆ ಕೊಡ್ಬೇಕಂದ್ರೆ, ನಾನು ಶಾಲೆಯ ಶಿಕ್ಷಕಿ ಆಗಿದ್ದೀನಿ. ನನ್ನ ಪೋಷಕರ ಸಭೆಯಲ್ಲಿ ಕರೆದಾಗ ಒಂದು ತಾಯಿ ಹೇಳ್ತಾ ಇದ್ರು, ಮಿಸ್ ನಾವು ಏನೋ ಮಾತಾಡ್ಕೊಳ್ತಾ ಇದ್ವಿ, ಇಲ್ಲಿ ತಪ್ಪು ಯಾರು, ತಾಯಿದ ಮಗುದ? ಮಗು ಮುಗ್ಧ ಮನಸ್ಸಿನ ಬಂದ್ಮೇಲೆ ನಮ್ಮ ಮಕ್ಕಳಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀವಿ ನಾವು? ಇಲ್ಲ, ಕೊಡ್ತಾ ಇಲ್ಲ. ಮಕ್ಕಳಿಗೆ ಸಮಯ ಕೊಡುವಾಗ ಗಮನ ಕೊಡೋಣ. ಮತ್ತೆ ಎಲ್ಲ ಬಿಡುವಿನ ಮಧ್ಯೆ ಒಂದು 10 ನಿಮಿಷ ನಿಮಗೋಸ್ಕರ ನೀವು ಸಮಯ ಕೊಟ್ಕೊಂಡಿದ್ದೀರಿ ಅಂತ ನೋಡೋದು ಯಾರಾದ್ರೂ ಒಬ್ರು ಹೇಳ್ತೀರಾ? ಕೊಡ್ಕೋತಾ ಇಲ್ಲ. ಅದು ಆಗ್ಬೇಕು. ನಮಗೋಸ್ಕರ 10 ನಿಮಿಷ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಬೇಕು. ನಾನೇನ್ ಮಾಡಿದೆ, ನನ್ನ ಆರೋಗ್ಯಕ್ಕೋಸ್ಕರ ನಾನೇನ್ ಮಾಡ್ಕೊಂಡಿದ್ದೀನಿ, ನನ್ನ ಆರೋಗ್ಯ ಅಂತಲ್ಲ, ನನ್ನ ಸೌಂದರ್ಯಕ್ಕೋಸ್ಕರ ನಾನೇನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ದಯವಿಟ್ಟು ಎಲ್ಲ ಯೋಚಿಸಿದರೆ ನಿಮ್ಮ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮೈಸೂರ ಮಲ್ಲಿಗೆ ಗುಂಪು ಇನ್ನು ಹೆಚ್ಚು ಸುವಾಸನೆ ಬೀರಲಿ, ಗುಂಪು ಹೀಗೆ ನಡ್ಕೊಂಡೋಗ್ಲಿ. ನಿಜವಾಗ್ಲೂ ನಿಮ್ಮಲ್ಲಿರುವಂತಹ ಅಚ್ಚುಕಟ್ಟತನ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ನೀವೆಲ್ಲ ಖಂಡಿತ ನಾನು ಅನ್ಕೊಂಡೆ ಏನು ನಿಮ್ಮ ಸರಳತೆ ಆಗಿರ್ಬೋದು, ನೀವು ಇಲ್ಲಿ ಬಂದು ಒಂದು ಸನ್ಮಾನ ಮಾಡುವಾಗ ನೀವು ನಡ್ಕೊಂಡಂತ ರೀತಿಗಳಾಗಿರ್ಬೋದು, ತುಂಬಾ ಖುಷಿ ಅನಿಸ್ತು. ಈ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ನೀವೆಲ್ಲ ತುಂಬಾ ಕಷ್ಟಪಟ್ಟಿದ್ದೀರ. ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ.
ಇಲ್ಲಿ ನಿಂತು ಇಷ್ಟು ಮಾತನಾಡಲು ಅವಕಾಶವನ್ನ ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಜೈ